ಆತ್ಮೀಯರೇ ನಮಸ್ಕಾರ. ಹಾಗಿದ್ದೀರಿ? ನೋಡಿ, ಕಳೆದ 2 ದಿನಗಳಿಂದ ನೀವು ನೋಡಿರ್ಬೋದು ಪ್ರಶಾಂತ್ ಕಿಶೋರ್ ಅವರ ಸರ್ವೆ ಏನಾಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಚುನಾವಣೆಯ ಸಂಬಂಧ ಅವರು ಕೊಟ್ಟಿದಂಥದ್ದು ಬಹಳಷ್ಟು ಚಾನಲ್ಗಳಲ್ಲಿ ಬಂತು. ನೀವು ಅಬ್ಸರ್ವ್ ಮಾಡಿರ್ಬೋದು. ಆದರೆ ಯಾರ್ಯಾರು ಅದನ್ನ ಪ್ರಸಾರ ಮಾಡಿದ್ರಲ್ಲ ಅವರೆಲ್ರಿಗೂ ಕೂಡ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ. ನೋಡಿ, ಬಹಳ ಸೀರಿಯಸ್ ಆಗಿದೆ ಈ ಕೇಸ್. ಯಾಕಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಉಲ್ಲಂಘನೆ ಆಗಿದೆ. ಈಗಾಗಲೇ ಕಂಪ್ಲೇಂಟ್ ಕೂಡ ಲಾಂಚ್ ಆಗಿದೆ. ಏನು ಹಾಗಾದ್ರೆ ಆದ ತಪ್ಪೇನು? ಈಗ ಸಂಕಷ್ಟ ಏನು? ನೋಡಿ, ಮೊದಲು ಆಗಿದ್ದೇನು ಅಂತ ಹೇಳ್ತೀನಿ. ಮೇ 13ನೇ ತಾರೀಕು ಮೊನ್ನೆ ಆಂಧ್ರದಲ್ಲಿ ವೋಟಿಂಗ್ ಇತ್ತು. ಅಲ್ಲಿ ಲೋಕಸಭೆ ಚುನಾವಣೆ ಜೊತೆ ವಿಧಾನಸಭೆಗೂ ಕೂಡ ಚುನಾವಣೆ ನಡೆದಿದೆ. ಅಲ್ಲಿ ಮೇ 13ನೇ ತಾರೀಕು ವೋಟಿಂಗ್ ಆಗೋದಕ್ಕೂ ಒಂದು ದಿನ ಮೊದಲು ಅಂದ್ರೆ ಮೇ 12ನೇ ತಾರೀಕು ಅಲ್ಲಿನ ಸ್ಥಳೀಯವಾದಂತ ಒಂದು ಡಿಜಿಟಲ್ ವೆಬ್ಸೈಟ್ RTV ಅಂತ, ಸೊ ಅದರಲ್ಲಿ ಪ್ರಶಾಂತ್ ಕಿಶೋರ್ ಅವರ ಸಂದರ್ಶನ ಏರ್ಪಾಡಾಗಿತ್ತು. ಆ RTV ಅನ್ನುವಂತ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತ ರವಿ ಪ್ರಕಾಶ್ ಅವರೇ ಆ ಸಂದರ್ಶನವನ್ನ ಮಾಡಿದ್ದು. ಆ ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ಪ್ರಶಾಂತ್ ಕಿಶೋರ್ ಅವರು ಆಂಧ್ರ ಪ್ರದೇಶದ ಚುನಾವಣೆ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡ್ತಾ 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 ಏನಾಗುತ್ತೆ ಈ ಬಾರಿ ಎಲೆಕ್ಷನ್ ನಲ್ಲಿ, ರಿಸಲ್ಟ್ ಏನ್ ಬರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರ ಪ್ರಿಡಿಕ್ಷನ್ ಯಾವ ರೀತಿ ಇತ್ತು ಅಂದ್ರೆ, ಆಂಧ್ರ ಪ್ರದೇಶದಲ್ಲಿ ಈಗ ಹಾಲಿ ಅಧಿಕಾರದಲ್ಲಿ ಇರುವಂತ ಜಗನ್ಮೋಹನ ರೆಡ್ಡಿ ಅವರ ನೇತೃತ್ವದ YSRCP ಸೋಲುತ್ತೆ ಅಂತ ಹೇಳಿದ್ರು. ಸೋಲುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದೆ ತಪ್ಪು. ಆದ್ರೆ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. ಈ ಸರ್ತಿ ಆಂಧ್ರದಲ್ಲಿ ಜಗನ್ ನೇತೃತ್ವದ YSRCP ಬರೀ 51 ಸೀಟ್ ಮಾತ್ರ ಗೆಲ್ಲುತ್ತೆ ಅಂತ ಹೇಳ್ಬಿಟ್ರು. ಅಲ್ಲಿ ಹತ್ಕಂತು ಬೆಂಕಿ. ಅದ್ರ ಜೊತೆಗೆ ಲೋಕಸಭಾ ಚುನಾವಣೆ ಪ್ರಿಡಿಕ್ಷನ್ ಕೊಟ್ರು. ಅದರಲ್ಲಿ RTV ಪ್ರಸಾರ ಆಯ್ತು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರದಲ್ಲಿ ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ್ದು ಅದು 15 ಸೀಟ್ ಗೆಲ್ಲುತ್ತೆ. ಜಗನ್ ನೇತೃತ್ವದ YSRCP ಬರೀ 8 ಸೀಟ್ ಗೆಲ್ಲುತ್ತೆ ಅನ್ನುವಂಥ ಸರ್ವೆ ಕೂಡ RTV ಪ್ರಸಾರ ಆಯಿತು. ಯಾವಾಗ ಪ್ರಶಾಂತ್ ಕಿಶೋರ್ ಒಂದು ಸರ್ವೆನ ಮಾಡಿದ್ರು, ಅದು ಸಹಜವಾಗಿ ದೇಶಾದ್ಯಂತ ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಆಂಧ್ರದಲ್ಲಂತೂ ಬಹಳ ದೊಡ್ಡ ಸುದ್ದಿ ಆಯ್ತು, ಬಹಳ ವೈರಲ್ ಆಯ್ತು. ಅದನ್ನ ಬೇರೆ ಎಲ್ಲ ಚಾನೆಲ್ ಅವರು ಕೂಡ ಪ್ರಸಾರ ಮಾಡಿದ್ರು. ಇದು ಮತದಾರರ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ ಅಂತ ಈಗ YSRCP ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡಿದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಸೆಕ್ಷನ್ 126 ಹಾಗೂ 126(1) ಇದರ ನೇರವಾದ ಉಲ್ಲಂಘನೆ ಇದು ಅಂತ ಹೇಳಿ ECಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರು ಪ್ರಿಡಿಕ್ಷನ್ ಕೊಟ್ಟಿದ್ದೇ ತಪ್ಪು, ಅದನ್ನ ಪ್ರಸಾರ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು, ಅದನ್ನ ತಗೊಂಡು ಇರೋ ಬರೋ ಚಾನಲ್ ಅವರೆಲ್ಲ ಹಾಕೊಂಡಿದ್ದು ಮಹಾ ಅಪರಾಧ ಅಂತ ಹೇಳಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಆಗಿರೋದು ದುರುದ್ದೇಶದಿಂದ ಅಂತ ಹೇಳಿ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಸರ್ವೆ ಹಿಂದೆ, ಈ ಪ್ರಿಡಿಕ್ಷನ್ ಹಿಂದೆ ತೆಲುಗು ದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಅವರ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ಅಂತ ಕೂಡ ಆಪಾದನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಶಾಂತ್ ಕಿಶೋರ್ ಅವರು ಅವರಾಗಿ ಏನು ಸರ್ವೆ ಮಾಡಲಿಲ್ಲ, ಅವರಾಗಿ ಪ್ರಿಡಿಕ್ಷನ್ ಕೊಡಲಿಲ್ಲ. ಈ RTV ಮುಖ್ಯಸ್ಥ ರವಿ ಪ್ರಕಾಶ್ ಅವರು ಡೆಲಿಬರೇಟ್ ಆಗಿ ಲೀಡಿಂಗ್ ಕ್ವಶನ್ ಕೇಳ್ತಾರೆ. ಆಗ ಅದಕ್ಕೆ ಉತ್ತರವಾಗಿ ಪ್ರಶಾಂತ್ ಕಿಶೋರ್ ಅವರು, ನೋಡಿ ಹೀಗಿದೆ ವಾತಾವರಣ, ಇಷ್ಟು ಸೀಟ್ ಬರುತ್ತೆ, 51 ಸೀಟ್ ಗೆಲ್ಬಹುದು YSRCP ಅಂತ ಹೇಳ್ತಾರೆ. ಹೀಗಾಗಿ ಇದರ ನೇರ ಹೊಣೆಗಾರಿಕೆ RTV ಮುಖ್ಯಸ್ಥ ರವಿ ಪ್ರಕಾಶ್ ಅವರ ಮೇಲೆ ಬರುತ್ತೆ ಅನ್ನುವಂತ ಆಪಾದನೆಯನ್ನು ಮಾಡಿದ್ದಾರೆ. ಅವರು ಪ್ರಸಾರ ಮಾಡಿದಂತ ಈ ಪ್ರಿಡಿಕ್ಷನ್ ನ, ಈ ಸರ್ವೆನ ಇರೋ ಬರೋ ಚಾನೆಲ್ಗಳೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ನೇರವಾಗಿ ಇದು ಮತದಾರರ ಮೇಲೆ ಪರಿಣಾಮ ಬೀರಿದೆ. ಅದರಲ್ಲೂ ಮತದಾನದ ಹಿಂದಿನ ದಿನ ಈ ಇಂಟರ್ವ್ಯೂ ಆಗಿದ್ರಿಂದ ಮತದಾನದ ದಿನವೂ ಕೂಡ ಇದು ವೈರಲ್ ಆಗಿ ಮತದಾನದ ಮೇಲೆ ಪರಿಣಾಮ ಬೀರಿದೆ, ಫಲಿತಾಂಶದ ಮೇಲೂ ಪರಿಣಾಮ ಬೀರಿದೆ. ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನುವಂಥ ಆಪಾದನೆಯನ್ನ ಮಾಡಿದೆ. ನೋಡಿ, ಈಗ ಬಂತು ಬುಡಕ್ಕೆ. ಮತ್ತೆ ನಿಮಗೆ ಹೇಳ್ತೀನಿ ನಾನು, ಇದು ಬಹಳ ಸಿವಿಯರ್ ಇದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಸೆಕ್ಷನ್ 126 ಇದು ಉಲ್ಲಂಘಿಸಿದ್ರೆ ಏನಾಗುತ್ತೆ ಗೊತ್ತಾ? ಅದು ಹೇಳೋದೇನು ಅಂದ್ರೆ, ಯಾವುದೇ ಕಾರಣಕ್ಕೂ ಚುನಾವಣೆಯ ಅಂದ್ರೆ ಮತದಾನದ 48 ಗಂಟೆ ಮೊದಲು ಮತದಾರರ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ಚುನಾವಣಾ ವಿಚಾರಗಳನ್ನು ಕೂಡ ಪ್ರಸಾರ ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ಮಾರ್ಚ್ 29ನೇ ತಾರೀಕಿಗೆ ಒಂದು ಪ್ರಕಟಣೆ ಹೊರಡಿಸಿದ್ರು. ಏನಂತ? ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ 19ರಿಂದ ಆರಂಭಿಸಿ ಜೂನ್ 1ನೇ ತಾರೀಕು ಸಂಜೆ 6:30ರವರೆಗೆ, ಏಪ್ರಿಲ್ 19 ಬೆಳಗ್ಗೆ 7 ಗಂಟೆಯಿಂದ ಜೂನ್ 1ನೇ ತಾರೀಕು ಸಂಜೆ 6:30ವರೆಗೂ ಯಾವುದೇ ಒಪಿನಿಯನ್ ಪೋಲ್, ಸರ್ವೆ ಪ್ರಕಟಿಸುವ ಹಾಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ. ಅಧಿಕೃತವಾಗಿ ಸುತ್ತೋಲೆಯನ್ನೇ ಹೊರಡಿಸಿದೆ, ಪತ್ರಿಕಾ ಪ್ರಕಟಣೆ ಕೊಟ್ಟಿದೆ. ಹೀಗಿದ್ದೂ ಕೂಡ ಇದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಹೋಗಿರೋದ್ರಿಂದ ಏನಾಗುತ್ತೆ?
ನೋಡಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಸೆಕ್ಷನ್ 126 ಉಲ್ಲಂಘನೆ ಮಾಡಿದ್ದೆ ಆದ್ರೆ 2 ವರ್ಷಗಳ ಕಾರಾಗೃಹ ಶಿಕ್ಷೆಗೆ ಅವರು ಈಡಾಗುವ ಸಾಧ್ಯತೆ, ಅಥವಾ ದಂಡ, ಅಥವಾ ಎರಡೂ ಕೂಡ, ದಂಡ ಪ್ಲಸ್ 2 ವರ್ಷ ಜೈಲು ಶಿಕ್ಷೆ ಎರಡೂ ಕೂಡ ಕೊಡಬಹುದು ಅಂತ ಹೇಳಿ ಈ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಕೂಡ ಹೋಗಿದೆ. ಈಗ ಎಷ್ಟೋ ಜನ ಮಾಡ್ತಾರೆ ಸರ್ವೆಗಳನ್ನ, ಆದ್ರೆ ಕಂಪ್ಲೇಂಟ್ ಮಾಡೋದಿಲ್ಲ ಯಾರು. ಆದ್ರೆ ಈ ಕೇಸಲ್ಲಿ ಏನಾಗಿದೆ, ಸ್ವತಃ YSRCP ಬಹಳ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ದೂರನ್ನ ಕೊಟ್ಟಿದೆ. ಎಲೆಕ್ಷನ್ ಕಮಿಷನ್ ಇದನ್ನೀಗ ವಿಚಾರಣೆ ಮಾಡಲೇಬೇಕು, ಏನು ಅಂತ ರಿಸಲ್ಟ್ ಬರಲೇಬೇಕು. ಸಹಜವಾಗಿ ಮೊಟ್ಟ ಮೊದಲಿಗೆ ಇದು ಪ್ರಶಾಂತ್ ಕಿಶೋರ್ ಮೇಲೆ, RTV ಮೇಲೆ, RTV ಮುಖ್ಯಸ್ಥರಾಗಿರುವಂತ ರವಿ ಪ್ರಕಾಶ್ ಅವರ ಮೇಲೆ ನೇರವಾಗಿ ತೂಗತ್ತಿ ಬಂದಿದೆ. ಅಷ್ಟೇ ಅಲ್ಲ, ಅದನ್ನ ತಗೊಂಡು ಈಗ ಬೇರೆ ಬೇರೆಯವರೆಲ್ಲ ಪ್ರಸಾರ ಮಾಡಿದಾರಲ್ಲ, ಸೊ ಅವ್ರ ಬುಡಕ್ಕೂ ಬರುತ್ತೆ. ಯಾಕಂದ್ರೆ ದಟ್ಸ್ ಆಲ್ಸೋ ಸರ್ವೆ. ಈಗ ಸರ್ವೇನೇ ಹೇಳ್ದಂಗಾಯ್ತು. ಮತ್ತೆ ಅವ್ರು ಏನ್ ಮಾಡಿದ್ರು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. RTV ಅವ್ರು ಏನ್ ಮಾಡಿದ್ರು, ಅವರು ಒಂದು ಸರ್ವೆ ಪ್ರಕಟಿಸ್ಬಿಟ್ರು. ಅದರಲ್ಲೇ ಎಷ್ಟೆಷ್ಟು ಸೀಟ್ ಬರುತ್ತೆ, ಆಂಧ್ರದಲ್ಲಿ ಯಾರ್ಯಾರು ಎಷ್ಟು ಸೀಟ್ ಗೆಲ್ತಾರೆ ಅಂತ ಹೇಳಿ ಅವರು ಒಂದು ಸರ್ವೆ ಪ್ರಕಟಿಸಿದ್ರು. ಅವರ ಸರ್ವೆಯಲ್ಲಿ YSRCP 67 ಸೀಟ್ ಗೆಲ್ಲುತ್ತೆ, ಹಾಗೂ TDP ಹಾಗೂ BJP ಮೈತ್ರಿಕೂಟ 106 ಸೀಟ್ ಗೆಲ್ಲುತ್ತೆ ಅಂತ ಹೇಳಿ ಅವರು ಒಂದು ಸರ್ವೆ ಕೊಟ್ಟರು. ಟೋಟಲ್ ಅಲ್ಲಿ 175 ಸೀಟ್ ಇದೆ. ಸೊ ಅದ್ರಲ್ಲಿ 106 ಸ್ಥಾನಗಳನ್ನ TDP BJP ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳ್ಬಿಟ್ರು. ಸಹಜವಾಗಿ ಇದು ನೇರವಾಗಿ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಆಪಾದನೆಗೆ ಈಡಾಗಿದೆ. ಹೀಗಾಗಿ ಎಲೆಕ್ಷನ್ ಕಮಿಷನ್ ಕೂಡ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದೆ. ಸೊ ಅದಕ್ಕೆ ನಾ ಹೇಳಿದೆ, ಯಾರ್ಯಾರು ಪ್ರಶಾಂತ್ ಕಿಶೋರ್ ಅವರ ಸರ್ವೆಯನ್ನ ಪ್ರಕಟಿಸಿದ್ರು ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ನಿಮ್ಮ ಪ್ರಕಾರ ಈ ರೀತಿಯ ಸರ್ವೆಯನ್ನ ಪ್ರಕಟಿಸಿದ್ದು ಸರಿಯಾ? ಈಗ ಜನರಿಗೆ ಕುತೂಹಲ ಇರುತ್ತೆ, ನಿಮಗೂ ಕುತೂಹಲ ಇರುತ್ತೆ, ಯಾರು ಎಷ್ಟು ಗೆಲ್ತಾರೆ ಅಂತೇಳಿ. ಹಾಗಂತೇಳಿ ಎಲೆಕ್ಷನ್ ಕಮಿಷನ್ ನ ರೂಲ್ ನ ಉಲ್ಲಂಘನೆ ಮಾಡಿ ಈ ರೀತಿ ಸರ್ವೆಯನ್ನ ನೇರವಾಗಿ ಪ್ರಕಟಿಸೋದು ಸರಿನಾ? ಅಥವಾ ಎಲೆಕ್ಷನ್ ಕಮಿಷನ್ ಇದಕ್ಕೆ ಅವಕಾಶ ಕೊಡಬೇಕು ಅಂತೀರಾ? ಸರ್ವೆಗಳನ್ನ ಪ್ರಕಟಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತೀರಾ? ಅಥವಾ ಈಗಿರೋ ಕಾನೂನೇ ಸರಿ ಇದೆ ಅಂತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.